ಗೌರವಾನ್ವಿತ ಹಿರಿಯರಾಯಿನ ಕಲ್ಕುರ ಸರ್, ಹಿರಿಯರಾಯಿನ ಹೈದರ್ ಪ್ರತಿಪಾಡಿ, ಯೋಗಿ ಶೆಟ್ರು, ಶೇಖ್ ಬಾವ ಹಾಜಿ, ಮಿತ್ರರಾಯಿನ ಡಿ ಅಬೋಕರ್ ಕೈರಂಗಳ ಅಂಚನೆ ಮಾತ ಬಂಧು ಭಗಿನಿಯರಿಗೆ ಮೋಕೆದ ಸೊಲ್ಮೆಲು ಇಂದು ತುಳು ಸಾಹಿತ್ಯ ಕಾರ್ಯಕ್ರಮ ಮತ್ತು ತುಳುನಾಡದ ರಕ್ಷಣಾ ವೇದಿಕೆ. ಆದ್ದರಿಂದ ತುಳು ಭಾಷೆಯಲ್ಲೇ ಮಾತಾಡಬೇಕು ಅಂತೇಳಿ ಇಲ್ಲ, ಅದು ತುಳು ಬರ್ತದೆ ಅಂತೇಳಿ ನಾನು ಮಾತಾಡಿದ್ದೀನಿ ಅಷ್ಟೇ. ತುಳುನಾಡ ರಕ್ಷಣಾ ವೇದಿಕೆ ದೀರ್ಘವಾಗಿ ಮಾತನಾಡಲಿಕ್ಕೆ ಸಮಯ ಇಲ್ಲ, ಅದರ ಅಗತ್ಯ ಕೂಡ ಇಲ್ಲ. ಬಹಳ ಸೊಗಸಾಗಿ ಎಲ್ಲ ವಿಷಯಗಳನ್ನು ಕೂಡ ಮಾನ್ಯ ಕಲ್ಕೂರ ಸರ್ ಅವರು ಹೇಳಿದ್ದಾರೆ. ಅವರು ಕನ್ನಡ ಸಾಹಿತ್ಯದ ಬರಹಗಾರ ಅಂತ ಹೇಳಿಕ್ಕಾಗೋದಿಲ್ಲ, ನನಗನಿಸ್ತು ಕನ್ನಡ ಸಾಹಿತ್ಯದ ಪ್ರಕಾಂಡ ವಾಗ್ಮಿ. ಬಹಳ ಉತ್ತಮವಾಗಿ ಮಾತುಗಳನ್ನು ಮಂಡಿಸ್ತಾರೆ. ಅದೇ ರೀತಿ ಹಾಗಾಗಿ ಹೆಚ್ಚು ಮಾತನಾಡುವುದಿಲ್ಲ. ಇವತ್ತು ಏನಾಗಿದೆ ಅಂತ ಹೇಳಿದರೆ, ತುಳುನಾಡ ರಕ್ಷಣಾ ವೇದಿಕೆ ಅದರ ಪದಾಧಿಕಾರಿಗಳಲ್ಲಿ, ನಾಯಕರಲ್ಲಿ ನಾನು ಹೇಳಲಿಕ್ಕೆ ಬಯಸುವುದೇನಂತ ಹೇಳಿದರೆ, ತುಳುನಾಡ ರಕ್ಷಣೆ ಏನೆಲ್ಲ ಅದರಲ್ಲಿ ಬರ್ತದೆ ಹೇಳೋದು ನಮಗೆಲ್ಲ ಗೊತ್ತಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ತುಳುನಾಡ ನಡೆದ ರಕ್ಷಣೆ. ನಮಗೊಂದು ನಡೆ ಇದೆ, ತುಳುನಾಡಿಗೆ ಒಂದು ಪರಂಪರೆ ಇದೆ. ಆ ಪರಂಪರೆಯನ್ನು ರಕ್ಷಣೆ ಮಾಡಬೇಕಾದ್ದು ಬಹಳ ಮುಖ್ಯ. ನಾನು ಇದಕ್ಕಿಂತ ಮೊದಲೊಮ್ಮೆ ನಮ್ಮ ಕಲ್ಕೂರ ಸರ್ ಅವರ ಅಧ್ಯಕ್ಷತೆಯಲ್ಲಿ, ಅವರು ಅಧ್ಯಕ್ಷ ಆಗಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದರು. ಅದು ನನಗೆ ಮಾತನಾಡಲಿಕ್ಕಿದ್ದ ವಿಷಯ ತುಳುನಾಡ ತೌಲನಿಕೆ ಜೀವನದ ಬಗ್ಗೆ. ಅಲ್ಲಿ ನಾನು ಅದನ್ನು ಹೇಳಿದೆ. ಏನಂತ ಹೇಳಿದ್ರೆ, ತೌಲನಿಕೆ ಜೀವನ ಅಂತ ಹೇಳುವಂಥದ್ದು ಭಾಳ ಸುಂದರವಾದಂಥ ಒಂದು ಬದುಕು. ಅಲ್ಲಿ ಜಾತಿ, ಮತ, ಪಥ, ಪಕ್ಷ, ಪಂಗಡ, ಭಾಷೆ, ವೇಷ ಅವು ಯಾವುದೂ ಇಲ್ಲ, ಎಲ್ಲರೂ ಒಂದೇ. ಇವತ್ತು ಕೂಡ ನಮ್ಮಲ್ಲಿದೆ. ನನ್ನ ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮ, ನಮ್ಮ ಏನೋ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಪಕ್ಕದ ಮನೆಯ ವಾರಿಜಕ್ಕನಿಗೆ, ಗೌರಿಯಕ್ಕನಿಗೆ, ಶಾರದಕ್ಕನಿಗೆ ನಮ್ಮ ಮನೆಯಿಂದ ಸ್ವೀಟ್ ಹೋಗಬೇಕು, ಸಮೋಸ ಹೋಗಬೇಕು, ಅಥವಾ ಕೆಲವು ಇಫ್ತಾರ್ ಐಟಮ್ಗಳೆಲ್ಲ ಅಲ್ಲಿ ಕಳಿಸ್ತೇವೆ. ಅವರ ಹಬ್ಬದ ದಿನಕ್ಕೆ ಅದು ಕೊಟ್ಟೆ ಅಂಥ ವಿವಿಧ ತಿಂಡಿಗಳೆಲ್ಲ ಅವರ ಮನೆಯಿಂದ ನಮಗೆ ಬರ್ತದೆ. ಇಂಥ ಒಂದು ಸುಂದರವಾದಂಥ ಬದುಕು, ಆ ನಡೆ ಅದು ಮುಂದುವರಿಬೇಕು. ಹಾಗಾಗಿ ಅದೇ ರೀತಿ ನಾಡಿನ ರಕ್ಷಣೆಗೆ ಬೇಕಾಗಿ ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಕೆಲವು ಸಂದರ್ಭಗಳಲ್ಲಿ ಧ್ವನಿ ಎತ್ತಬೇಕಾಗ್ತದೆ. ಪ್ರವಾದಿಗಳ ಒಂದು ಮಾತಿದೆ, ಮನ್ ಕುತಿಲ ದೂನ ಮಾಲಿಹಿ ಫಹುವ ಶಹೀದ್. ಯಾರು ಹಕ್ಕುಗಾಗಿ ಹೋರಾಟ ಮಾಡಿ ಸಾಯ್ತಾನೆ, ತನಗೆ ಸಿಗಬೇಕಾದ ಹಕ್ಕು ಅದಕ್ಕಾಗಿ ಹೋರಾಟ ಮಾಡಿ ಜೀವ ಕೊಡಬೇಕಾಗಿ ಬಂದರೆ ಅವ ಹುತಾತ್ಮ ಅಂತೇಳಿ. ಹಾಗಾಗಿ ಕೆಲವು ಸಂದರ್ಭದಲ್ಲಿ ನಾವು ಧ್ವನಿ ಎತ್ತಬೇಕಾಗ್ತದೆ. ಒಂದು ಕಥೆ ನಾನು ನೋಡಿದೆ. ಒಂದು ಸೂಫಿ, ಒಬ್ಬ ಸಂತ ಪುರುಷ, ಒಂದು ಕಾಡಿನ ದಾರಿಯಲ್ಲಿ ಹೋಗುವಾಗ ಜನರೆಲ್ಲ ಬಂದು ಹೇಳಿದರು, ಗುರುಗಳೇ ಹೋಗಬೇಡಿ, ಬಹಳ ಅಪಾಯ ಇದೆ, ಅಲ್ಲಿ ಒಂದು ಭೀಕರವಾದ ಹಾವು ಇದೆ, ಕಂಡವರನ್ನೆಲ್ಲ ಕಡಿತದೆ ಅದು, ಹಾಗಾಗಿ ಬಹಳ ಎಚ್ಚರಿಕೆ ಅಂತೇಳಿ. ಆಗ ಈ ಸಂತ ಪುರುಷ ಹೇಳಿದ, ಈ ಸಂತ ಸೂಫಿಗಳಿಗೆ ಏನು ಹಾವು ಅಂತೇಳಿ, ಅವರಿಗೆ ಏನು ಭಯ ಇದೆ, ನೀ ಹೆದರಬೇಡಿ, ನಾನು ಹೋಗ್ತೇನೆ ಅಂತೇಳಿ. ಹಾಗೆ ಹೋಗಬೇಕಾದ್ರೆ ಹಾವು ಬಂದು ಕಚ್ಚಲಿಕ್ಕೆ ಬಂದದ್ದು. ಆದರೆ ಸೂಫಿಯನ್ನು ಕಂಡಾಗ, ಅವರ ಮುಖದ ತೇಜಸ್ಸು ಕಂಡಾಗ ಅದು ಮೌನ ಆಗ್ತದೆ, ಶರಣಾಗ್ತದೆ. ಶರಣಾದಾಗ ಈ ಸೂಫಿ ಹೇಳ್ತಾನೆ, ನೋಡು ಹಾವು, ನೀನು ಇನ್ನು ಮುಂದೆ ನಿನ್ನ ಬಗ್ಗೆ ತುಂಬ ಕಂಪ್ಲೇಂಟ್ ಇದೆ, ಎಲ್ಲ ಜೀವಿಗಳನ್ನು ಕೂಡ ನೀನು ಕಚ್ಚುತ್ತಿ ಅಂತ ಹೇಳುವಂಥ ಕಂಪ್ಲೇಂಟ್ ಇದೆ. ಆದ್ದರಿಂದ ಇನ್ನು ಮುಂದೆ ನೀನು ಯಾರನ್ನು ಕೂಡ ಕಡಿಬಾರದು ಅಂತೇಳಿ. ಹಾಗಾಗಿ ಅಲ್ಲಿ ಆ ಹಾವಿಗೆ ಹೇಳ್ತೆ, ಇನ್ನು ನೀವು ಯಾರನ್ನು ಕಚ್ಚಬಾರದು, ಮಾತು ಕೊಡಬೇಕು ಅಂತೇಳಿ. ಹಾವು ಮಾತು ಕೊಡ್ತದೆ, ಇನ್ನು ಯಾರನ್ನು ಕೂಡ ನಾನು ಕಚ್ಚುವುದಿಲ್ಲ ಅಂತೇಳಿ ಮಾತು ಕೊಡ್ತದೆ. ಹಾಗೆ ಹೋಗ್ತಾನೆ. ಕೆಲವು ದಿವಸಗಳ ನಂತರ ಅದೇ ಆ ಸೂಫಿ ಅದೇ ದಾರಿಯಲ್ಲಿ ಬರ್ತಾರೆ. ಬರುವಾಗ ಈ ಹಾವು ಒಂದು ಕಡೆ ಬಿದ್ದಿರ್ತದೆ, ಅದರ ಮೇಲೆ ಸಣ್ಣ ಇದು ಏನು ಜೀವಿಗಳೆಲ್ಲ ಓಡಾಡ್ತದೆ. ಅದೊಂದು ತುಂಬ ಶರೀರ ಬಹಳ ಏನಾಗಿದೆ, ತುಂಬ ಬಡಕಲಾಗಿ ಬಿಟ್ಟಿದೆ, ತುಂಬ ಒಂದು ದಯನೀಯ ಸ್ಥಿತಿಯಲ್ಲಿ ಬಿದ್ದು ಬಿಟ್ಟಿದೆ ಹಾವು. ಈ ಸೂಫಿ ಕೇಳ್ತಾನೆ, ಅಲ್ಲಯ್ಯ ಹಾವು, ನೀನು ಅವತ್ತು ಬಹಳ ಸ್ಟ್ರಾಂಗ್ ಆಗಿದೆಯಲ್ಲ, ಇವತ್ತಾಗಿ ಹೀಗೆ ಆಗಿದ್ದೀನಿ. ಆಗ ಆ ಹಾವು ಹೇಳ್ತದೆ, ನಾನು ಇವತ್ತು ಹೀಗಾಗಿದ್ದ ಕಾರಣ ನೀವು ಅವತ್ತು ಹೇಳಿದ್ರಿ ಏನು ಕಚ್ಚಬಾರದು, ಯಾರನ್ನು ಕೂಡ ಕಚ್ಚಬಾರದು ಹೇಳಿದ ಕಾರಣ ನಾನು ಕಚ್ಚುವುದು ನಿಲ್ಲಿಸಿದೆ. ಈಗ ಯಾರಿಗೂ ನನ್ನ ಭಯ ಇಲ್ಲ, ಎಲ್ಲರೂ ನನ್ನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತೇಳಿ. ಆಗ ಸೂಫಿ ಹೇಳ್ತಾನೆ, ನಾನು ಹೇಳಿದ್ದು ಕಚ್ಚಬಾರದು ಅಂತೇಳಿ ಮಾತ್ರ, ಬುಸುಕುಡಿಬೇಡ ಅಂತ ಹೇಳಿಲ್ಲ ಅಂತೇಳಿ.
ಬುಸ್ಕುಡಬೇಕಾದ ಸಂದರ್ಭದಲ್ಲಿ ಬುಸ್ಕುಡು, ಎಷ್ಟೇ ಸಜ್ಜನಿಕೆ ಆದರೂ ಶಬ್ದ ಎತ್ತಬೇಕಾದ ಸಂದರ್ಭದಲ್ಲಿ ಶಬ್ದ ಎತ್ತಿದ ಮಾತು ನಮಗೆ ಸಿಗಬೇಕಾದ್ರೂ ಸಿಗ್ತದೆ. ಮಗುವಿಗೆ ಹಾಲು ಸಿಗಬೇಕಾದ್ರೂ ಕೂಡ ಅದು ಅಳ್ಬೇಕಾಗ್ತದೆ ಅಲ್ವಾ. ಅಲ್ಲಿ ಪಾಪ ಒಂದು ಮಗು ನೋಡ್ತಾ ಇದ್ದಾರೆ ನೋಡಿ, ಆ ಮಗು ಅತ್ತಾಗ ಮಾತ್ರ ಅದಕ್ಕೆ ಹಾಲು ಕೊಡಬೇಕು ಅಂತ ಹೇಳುವಂಥ ಆ ಒಂದು ಎಚ್ಚರಿಕೆ ತಾಯಿಗೆ ಬರ್ತದೆ. ಹಾಗಾಗಿ ಇವತ್ತು ನಮ್ಮ ಜನಪ್ರತಿನಿಧಿಗಳೊಂದಿಗೆ ಇರಲಿ, ಸರ್ಕಾರದೊಂದಿಗೆ ಇರಲಿ, ಸಾರ್ವಜನಿಕರೊಂದಿಗೆ ಇರಲಿ, ಎಲ್ಲೆಲ್ಲ ನಾವು ಧ್ವನಿ ಎತ್ತಬೇಕು, ಅಲ್ಲೆಲ್ಲ ನಾವು ಎತ್ತಬೇಕು. ಅದಕ್ಕೆ ಈ ತುಳುನಾಡ ರಕ್ಷಣಾ ವೇದಿಕೆ. ಹಾಗಾಗಿ ತುಳುನಾಡಿನ ರಕ್ಷಣೆ ಮತ್ತು ತುಳುನಡೆಯ ರಕ್ಷಣೆ, ಈ ಎರಡೂ ರಕ್ಷಣೆಯನ್ನು ಕೂಡ ಇಟ್ಟುಕೊಂಡು ನಾವು ಮುಂದಕ್ಕೆ ಹೋದರೆ ಖಂಡಿತ ಒಳ್ಳೆಯ ಒಂದು ಭವಿಷ್ಯ ಬರ್ತದೆ. ಅದು ಸಾಧ್ಯವಾಗಲಿ ಮಿತ್ರ ಕೈರಂಗಡವರು ಇರ್ಬೋದು, ಅಥವಾ ನಮ್ಮ ಸನ್ಮಾನ್ಯ ಶೇಖ್ ಬಾಬಾ ಹಾಜಿ ಇರ್ಬೋದು, ಅಲ್ಲಿ ಬಹಳಷ್ಟು ಮಂದಿ ಇದರಲ್ಲಿ ಎಲ್ಲರೂ ಕೂಡ ಇದ್ದಾರೆ. ನಾನು ತೌಲನಿಕ ಜೀವನಗಳ ಒಂದು ತುಳುನಾಡಿನ ಬಗ್ಗೆ ಒಂದು ಭಾಷಣ, ಆ ಭಾಷಣದ ಕ್ಲಿಪ್ಪನ್ನು ಹಿಡಿದುಕೊಂಡು ಬೆಂಗಳೂರಿನ ಒಬ್ಬರು ಕನ್ನಡ ಹೋರಾಟಗಾರ್ತಿ ಒಬ್ಬರು ನನಗೆ ಮೆಸೇಜ್ ಮಾಡಿದರು, ನೀವು ಈ ತುಳುನಾಡು ಅಂತ ಹಿಡಿದು ಕೊಡೋದು ಸರಿಯಲ್ಲ, ಕರುನಾಡು ಅಂತೇಳಿ. ನಾನು ಹೇಳಿದೆ ಹಾಗೇನಿಲ್ಲಮ್ಮ, ತುಳುನಾಡು ಅಂತ ಹೇಳೋದು ಕರ್ನಾಟಕದ ಪರ್ಯಾಯ ಅಲ್ಲ. ಕರ್ನಾಟಕಕ್ಕೆ ಹಲವು ಮಕ್ಕಳಿದೆ. ಕನ್ನಡಕ್ಕೆ ಬ್ಯಾರಿ ಒಂದು ಮಗು, ತುಳು ಒಂದು ಮಗು, ಕೊಕ್ಕಣಿ ಒಂದು, ಎಲ್ಲರೂ ಅವರ ಅಮ್ಮಂದಿರು. ಈ ಏರಿಯಾ ಕರುನಾಡು ಅಂತೇಳಿ ಹಿಂದೆ ಹೇಳಿದೆ, ಕರುನಾಡು ಅಂತೇಳಿ ಕರ್ನಾಟಕ ಇರೋದು, ಕರುನಾಡು ಇಲ್ಲಿ ಅಂತೇಳಿ ಅದು ನಾವು ಪ್ರೀತಿಯಿಂದ ಕರೆಯೋದು. ಹಾಗೆ ನಾವು ತುಳುನಾಡು ಬಹುಸಂಖ್ಯಾತರಿರುವಂಥ ಕರಾವಳಿ ಪ್ರದೇಶವನ್ನು ಪ್ರೀತಿಯಿಂದ ಕರಿತೀವಿ ಅಷ್ಟೇ. ಆದ್ದರಿಂದ ನಾವು ಈ ಎಲ್ಲ ಇಲ್ಲಿಗೆ ಎಲ್ಲ ಅಣ್ಣ ತಮ್ಮಂದಿರು ಇದ್ದಾರೆ, ತುಳು, ಕನ್ನಡ, ನಮ್ಮ ನಾಡಿನ ದೊಡ್ಡ ಒಂದು ಇದು ಸಪ್ತ ಭಾಷೆಗಳ ಸಂಗಮ ಭೂಮಿ ಇದು ಮಂಗಳೂರು. ಸಪ್ತ ಭಾಷೆ, ಕನ್ನಡ, ತುಳು, ಕೊಂಕಣಿ, ಮಲಯಾಳಂ, ಬ್ಯಾರಿ, ಉರ್ದು, ಅರಬಿ ಇದೆ. ನಾವೇ ಅಲ್ಲಾಹ್ ಅಕ್ಬರ್ ಬಾಂಗ್ ಹೇಳ್ತೇವೆ, ಅದು ಅರಬಿ. ನಾವು ಕಂಡಾಗ ಅಸ್ಸಲಾಂ ಅಲೈಕುಮ್ ಅಂತ ಹೇಳ್ತೇವೆ, ಅರಬಿಯಲ್ಲಿ ಎಲ್ಲ ಇದೊಂದು ಇಲ್ಲಿಗೆ ಮಾತ್ರ ಒಂದು ಹಿರಿಮದು. ಹಾಗಾಗಿ ಈ ಒಂದು ಹಿರಿಮೆಯನ್ನು ನಾಡಿನ ರಕ್ಷಣೆ, ನಾಡಿನ ನಡೆಯ ರಕ್ಷಣೆಯ ಮೂಲಕ ಉಳಿಸಿಕೊಳ್ಳೋಣ. ಒಳ್ಳೆಯ ದಿನಗಳು ನಮಗೆಲ್ಲರೂ ಬರಲಿ. ಇವತ್ತು ನಮ್ಮ ಹಿಜರಾ ಪ್ರಕಾರ ಮುಸಲ್ಮಾನರಿಗೆ ಹೊಸ ವರ್ಷ ನಾಳೆ ಶುರುವಾಗ್ತದೆ, ಹಳೆ ವರ್ಷ ಇವತ್ತು ಮುಗೀತದೆ. ಎಲ್ಲ ಹಳೆಯ ಕಾಲದ ಎಲ್ಲ ಕೆಡುಕುಗಳು, ಕಳೆಗಳು ಕೈಗಳೆಲ್ಲ ನೀಗಿ ಒಳ್ಳೆಯ ಒಂದು ದಿನಗಳು ನಾಳೆಯಿಂದ ಶುರುವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ, ಅದರ ಪದಾಧಿಕಾರಿಗೆ ವೈಯಕ್ತಿಕವಾಗಿ ನನಗೆ ಯಾರು ಪರಿಚಯ ಕೂಡ ಇಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿಕ್ಕೆ ಅವಕಾಶ ಸಿಗಲಿ ಅಂತ ಹೇಳುವ ಹಾರೈಕೆಯೊಂದಿಗೆ ಮಾತಿಗೆ ವಿರಾಮ. ಜೈ ಭಾರತ್, ಜೈ ಜಗತ್.